ಸ್ನೇಹಿತರೆ, ನಮ್ಮ ಲಿಂಗದಳ್ಳಿಯಲ್ಲೂ ಕೂಡ ವಾಟರ್ ವಾಶ್ ಮಾಡಿದ್ದಾರೆ. ನಮ್ಮ ಮುರುಗಣ್ಣವರು ಮತ್ತು ನಾವು ವಾಟರ್ ವಾಶ್ ಎಲ್ಲ ಮಾಡಿಸಿದ್ದಾದಮೇಲೆ ಇಲ್ಲೇ ಅಮ್ಜದ್ ಅಣ್ಣವರು ಹೋಟ್ಲಲ್ಲಿ ಬಿರಿಯಾನಿ ಎಲ್ಲ ತಿಂದು ಸೀದಾ ಲೋಡ್ಗೊಳ್ತೀವಿ ನಾವು ಬೇಲೂರು ಕಡೆಗೆ. ಮುರುಗಣ್ಣವರು ಅಲ್ಲಿ ಶಿಕಾರಿಪುರ ಶಿರಾಳಕೊಪ್ಪ ಕಡೆ ಮಾವಿನಕಾಯಿಗೆ ಹೋಗ್ತಾರೆ. ನಮ್ಮ ಉಮಾಪತಿ ಅಣ್ಣವರು ನೋಡ್ರಿ ಪಂಚೆ ಉಟ್ಕೊಂಡು ಬಂದಿದ್ದಾರೆ ತಮಿಳ್ನಾಡು ಸ್ಟೈಲಲ್ಲಿ. ಎಳ್ನೀರೆಲ್ಲ ತಂದಿದ್ದಾರೆ ನನಗೋಸ್ಕರ. ಉಮಾಪತಿ ಅಣ್ಣವರು ಒಂದು ಟ್ರಿಪ್ಪು ನನ್ನ ಜೊತೆ ಬಂದರೆ ಇನ್ನೊಂದು ಟ್ರಿಪ್ಪು ರಜಾ ಮಾಡ್ತಾರೆ, ಆ ಟೈಪ್ ಆಗುತ್ತೆ. ಎಲ್ಲರೂ ನನಗಿಂತ ನಮ್ಮ ಉಮಾಪತಿ ಅಣ್ಣವ್ರನ್ನೇ ತುಂಬ ಗುರ್ತು ಹಿಡಿತಾರೆ. ವಿಡಿಯೋದಲ್ಲೆಲ್ಲ ಬರ್ತಿರಲ್ಲ ಹಂಗೆ ಹಿಂಗೆ ಅಂತ. ಅದೆಲ್ಲ ಆದಮೇಲೆ ಶಾಂತವೇರಿ ಎಲ್ಲ ಬಿಟ್ಟು ಸ್ವಲ್ಪ ಮುಂದೆ ಹೋಗಿದ ತಕ್ಷಣವೇ ಮಳೆ ಶುರುವಾಯಿತು. ಈ ಕಡೆ ಚಿಕ್ಕಮಗಳೂರು ಕಡೆ ಎಲ್ಲ ಕೂಡ ತುಂಬ ಮಳೆ ಅಂದರೆ ಮಳೆ. ಅದೆಲ್ಲ ಆದಮೇಲೆ ಸೀದಾ ಬೇಲೂರಿಗೆ ಬಂದು ನಮ್ಮ ಉಮಾಪತಿ ಅಣ್ಣವರು ಎಳ್ನೀರೆಲ್ಲ ಹೊಡ್ಕೊಟ್ರು. ತುಂಬ ಚೆನ್ನಾಗಿ ಎಳ್ನೀರೆಲ್ಲ ಚೆನ್ನಾಗಿತ್ತು. ಕುಡಿದು ಅಲ್ಲಿಂದ ಸೀದಾ ಎಳ್ಳಿಕಾಯಿ ಜ್ಯೂಸ್ ಕುಡಿಯೋಣ ಅಂತ ಇಲ್ಲಿ ಬೇಲೂರು ಸರ್ಕಲ್ಗೆ ಬಂದ್ವಿ. ಬೇಲೂರು ಸರ್ಕಲಲ್ಲಿ ಎಳ್ಳಿಕಾಯಿ ಜ್ಯೂಸ್ ಎಲ್ಲ ಕುಡಿದಿದ್ದಾದಮೇಲೆ ಸೀದಾ ಶುಂಠಿ ಲೋಡಿಗೆ ಹೊರಟ್ವಿ. ಶುಂಠಿ ಲೋಡ್ ಆಗಬೇಕಾದ್ರೆ ನಮ್ಮ ಉಮಾಪತಿ ಅಣ್ಣವರು ಚೀಲ ಎಲ್ಲ ಎಣಿಸ್ಕೊತಾ ಇದ್ರು. ನಾನು ಅಟ್ಟಿ ಎಳಿಸ್ಕೊತಾ ಇದ್ರೆ ಉಮಾಪತಿ ಅಣ್ಣವರು ಒಂದೊಂದು ಚೀಲನೂ ಎಳಿಸ್ಕೊತಾ ಇದ್ರು. ನಾವು ಹಗ್ಗ ಟಾರ್ಪಲ್ಲೆಲ್ಲ ಹಾಕಿದ್ದಾಯಿತು. ನಮ್ಮ ಉಮಾಪತಿ ಅಣ್ಣವರು ಒಂಚೂರು ಹಗ್ಗ ಕಟ್ಟೋದಿತ್ತು ಮೇಲೆ, ಅದೆಲ್ಲ ಕಟ್ಟಿ ಮುಗಿಸಿದ್ದಾದ್ಮೇಲೆ ಸೀದಾ ಅಲ್ಲಿಂದ ಹೊರಟ್ವಿ. ಸೀದಾ ಚಿಕ್ಕಮಗಳೂರು ಕಡೂರು ರೋಡಲ್ಲಿ ಈಗ ಹೋಗ್ತಾ ಇದ್ದೀವಿ. ಕಡೂರು ಮತ್ತು ಬೀರೂರಿಗೆ ಹೋಗೋ ರೋಡಲ್ಲಿ ಒಂಚೂರು ಸರ್ವಿಸ್ ರೋಡಿಂದ ಹೈವೇಗೆ ಹೋಗೋ ರೋಡ್ ಮಾಡಿಲ್ಲ. ಹಂಗಾಗಿ ಗಾಡಿಗಳು ಹೆಂಗಂದ್ರೆ ಹಂಗೆ ಆಪೋಸಿಟಲ್ಲಿ ಬರ್ತಾ ಇರೋದ್ರಿಂದ ಒಂದು ತರಕಾರಿ ಗಾಡಿ ಬುಲೆರೋ ಪಲ್ಟಿ ಹೊಡೆದ್ಬಿಟ್ಟಿತ್ತು. ಅವ್ರಿಗೊಂಚೂರು ಹೆಲ್ಪ್ ಮಾಡಿ ಸೀದಾ ಅಲ್ಲಿಂದ ನಾವು ಹುಬ್ಳಿ ಧಾರವಾಡ ಬೈಪಾಸ್ ಹತ್ರ ಬಂದು ತಿಂಡಿ ಎಲ್ಲ ಮಾಡಿ ಅಲ್ಲಿಂದ ಸ್ವಲ್ಪ ಮುಂದೆ ಬಂದು ಸ್ವಲ್ಪ ಡೀಸೆಲ್ ಹಾಕ್ಸ್ಕೋಬೇಕಿತ್ತು. ಫುಲ್ ಟ್ಯಾಂಕ್ ಮಾಡಿಸ್ಕೊಂಡು ಸೀದಾ ಅಲ್ಲಿಂದ ಹೊರಟಿದ್ದು ಮಧ್ಯಾಹ್ನ ಪೂರಿ ಬಾಜಿ ತಿಂತಾಯಿದ್ದೀವಿ ಉಮಾಪತಿ ಅಣ್ಣವರು ಮತ್ತು ನಾವು. ಇಲ್ಲಿ ಎಲ್ಲ ಕೂಡ ಸೂಪರಾಗಿರುತ್ತೆ ಪೂರಿ ಬಜ್ಜಿ. ಆದರೆ ಬೇಸಿಗೆ ಕಾಲದಲ್ಲಿ ಜಾಸ್ತಿ ಇದು ತಿನ್ನೋಕೆ ಹೋಗ್ಬಾರ್ದು. ಅದೆಲ್ಲ ಆದಮೇಲೆ ನಾವು ಇಲ್ಲಿ ಸತಾರ ಹತ್ರ ಬರ್ತಾಯಿದ್ರೆ ಇಲ್ಲಿ ಯಾವುದೋ ಫ್ಯಾಕ್ಟ್ರಿ ಹತ್ರ ಬೆಂಕಿ ಎಲ್ಲ ಹತ್ಕೊಬಿಟ್ಟು ತುಂಬ ದಗ ಅಂತ ಉರಿತಾ ಇದೆ ನೋಡ್ರಿ ಹೆಂಗೆ ಹೋಗ್ತಿದೆ. ಅದನ್ನ ನೋಡೋದಕ್ಕೆಲ್ಲ ಕೂಡ ಕಾರವರೆಲ್ಲ ನಿಧಾನಕ್ಕೆ ಸ್ಲೋ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅದೆಲ್ಲ ಆದಮೇಲೆ ನಾವು ಇಲ್ಲಿ ಎಕ್ಸ್ಪ್ರೆಸ್ ಹತ್ರ ಬಂದು ಒಂದು ಟೀ ಕುಡ್ಕೊಂಡು ಸೀದಾ ಅಲ್ಲಿಂದ ನಾನ್ ಸ್ಟಾಪ್ ಮಾರ್ಕೆಟ್ ಹತ್ರ ಬಂದ್ವಿ. ಉಮಾಪತಿ ಅಣ್ಣವರು ಬಾರಪ್ಪ ಒಂದು ಟೀ ಕುಡಿಯೋಣ ಅಂದರು. ಟೀ ಏನು ಬಾ ಊಟನ ಕೊಡಿಸ್ತೀನಿ ಅಂತ ಊಟದ ಹತ್ರ ಕರ್ಕೊಂಡೋಗಿ ಒಳ್ಳೆ ಅನ್ನ ಸಾಂಬಾರು ಚಪಾತಿ ಪಲ್ಯ ಇರೋಂಥ ಊಟ ಎಲ್ಲ ಮಾಡ್ಕೊಂಡಿದ್ದಾದಮೇಲೆ ಬೆಳಗ್ಗೆ ಮುರುಗಣ್ಣವ್ರು ಫೋನ್ ಮಾಡಿದ್ರು, ಇಲ್ಲಿ ಮಾರ್ಕೆಟ್ ಹತ್ರ ಬರೋಲ್ಲ ಸಿನಾ ಅಂತ. ಒಂದು 3-4 ಕಡೆ ಅಂಗಡಿಯಲ್ಲಿ ಮಾವಿನಕಾಯಿ ಎಲ್ಲ ಇಳಿಸ್ಬೇಕಿತ್ತು. ಸರಿ ಆಯಿತು ಅಂತೇಳಿ ಬಂದು ಇಲ್ಲಿ ನೋಡ್ರಿ ಮಾವಿನಕಾಯಿ ಎಲ್ಲ ಹೆಂಗೆ ಜೋಡಿಸಿದ್ದಾರೆ ಮಾರ್ಕೆಟಲ್ಲಿ. ಎಲ್ಲ ಆದಮೇಲೆ ಎಲ್ಲ ಮುರುಗಣ್ಣ ಕ್ರೇಟೆಲ್ಲ ಲೆಕ್ಕ ತೊಗೊತಾ ಇತ್ತು. ಯಾಕಂದರೆ 4 ಅಂಗಡಿಯಲ್ಲಿ ಇಳಿಸ್ಬೇಕಿತ್ತು. ನಾನು ನಮ್ಮ ಉಮಾಪತಿ ಅಣ್ಣ ಮಾವಿನಕಾಯಿ ತಿಂತಾಯಿದ್ದೀವಿ. ನಾನೇ ಗಾಡಿ ಆ ಕಡೆ ಈ ಕಡೆ ಬಿಡ್ತಾಯಿದ್ದೀನಿ. ಪಾಪ ರಾತ್ರಿ ಎಲ್ಲ ನಿದ್ದೆ ಕಟ್ಕೊಂಡು ಬಂದು ಕಾಲೆಲ್ಲ ನೋವಾಗಿದ್ವು ಅಂತಿತ್ತು. ಅದರಿಂದಾಗಿ ನಮ್ಮ ತೋಪಿಕಣ್ಣವರು ಫೋನ್ ಮಾಡಿದರು, ಇಲ್ಲಿ ಪುನಾದ ಹತ್ರ ಬರ್ತಾಯಿದ್ದೀನಿ ಅಂತ. ಅದ್ರ ಜೊತೆ ಯಾತ್ರಾಸ್ ಗಾಡಿಯವರು ಅರ್ಜುನ ನಾನು ಬರ್ತಾಯಿದ್ದೀನಿ ಅಂತಿತ್ತು. ಅದೆಲ್ಲ ಆದಮೇಲೆ ಸೀದಾ ನಾವು ಬೆಳಗ್ಗೆ ಎಲ್ಲರೂ ಮೀಟಾಗಿ ತಿಂಡಿ ಎಲ್ಲ ಮಾಡ್ತಾಯಿದ್ದೀವಿ ನೋಡ್ರಿ. ನಮ್ಮ ತೋಪಿಕಣ್ಣ ಈಗ ಹೊಸ ಮೊಬೈಲ್ ತೊಗೊಳಕ್ಕೆ ಹೋಗೋಣ ಅಂತ ಹೇಳ್ತಿತ್ತು. ಅದಾದಮೇಲೆ ಸೀದಾ ಇಲ್ಲಿ ಬಂದ್ವಿ. ಆ ಪ್ಲಾನಿಂಗೇ ಇರಲಿಲ್ಲ, ಸೆಕೆಂಡ್ ಹ್ಯಾಂಡಲ್ ತೊಗೊಳ್ಳೋಣ ಅಂತಿದ್ವಿ. ಅದೆಲ್ಲ ಬೇಡ ಅಂತೇಳಿ ಹೊಸದೇ ತೊಗೊಬಿಟ್ವಿ. ಅತ್ತಾಗೆ ಅದು ಹೆಂಗೆ ಚೇಂಜ್ ಆಗಿಬಿಡುತ್ತೋ ಹೇಳೋಕ್ಕಾಗಲ್ಲ ಮನಸ್ಸು. ನೋಡಿರಿ ಹೊಸ ಫೋನು ನಮ್ಮ ತೋಪಿಕಣ್ಣವರು ಕೈಯಲ್ಲಿ ಹಿಡ್ಕೊಂಡು ತೋರಿಸ್ತಾ ಇದ್ದಾರೆ ನೋಡ್ರಿ. ಈಗ ಪಾರ್ಟಿ ಕೊಡಿಸ್ಬೇಕು ಪುಷ್ಪ ಅಂತಿದ್ದೆ. ಏನೆಲ್ಲ ತಿಂತೀಯ, ಏನೆಲ್ಲ ಬೇಕು ಹಂಗೆ ಹಿಂಗೆ ಅಂತಿತ್ತು. ನಡೆಯೋಣ ಚಿಕನ್ ಊಟ ಎಲ್ಲ ಮಾಡೋಣ, ಜ್ಯೂಸ್ ಎಲ್ಲ ತಂದು ಕುಡಿಯೋಣ ಅಂತೇಳಿ ಐಡಿಯಾ ಮಾಡ್ಕೊಂಡ್ಬಂದ್ವಿ. ಆದರೆ ನೈಟ್ ಆಗಿರೋದ್ರಿಂದ ಚಿಕನ್ ಏನೂ ಸಿಗಲಿಲ್ಲ. ಸರಿ ಆಯ್ತು ಅಂತೇಳಿ ತರಕಾರಿ ಅನ್ನ ಸಾಂಬಾರೆಲ್ಲ ಅಡುಗೆ ಮಾಡ್ಕೊಂಡು ತಿನ್ನೋಣ ಅಂತೇಳಿ ನಮ್ಮ ತೋಪಿಕಣ್ಣವ್ರ ಗಾಡಿಯಲ್ಲೇ ಅಡುಗೆ ಮಾಡ್ತಾ ಇರೋದು. ನಮ್ಮ ಮುರುಗಣ್ಣನೇ ಈಗ ಅಡುಗೆ ಎಲ್ಲ ಮಾಡ್ತಾಯಿರೋದು. ಯಾಕಂದರೆ ತುಂಬ ಚೆನ್ನಾಗಿ ಮಾಡುತ್ತೆ ಅಡುಗೆ ಎಲ್ಲ. ಮತ್ತು ಇದು ಮೊಟ್ಟೆದು ಪಲ್ಯ ಎಲ್ಲ ಎಗ್ ಬುರ್ಜಿ ಎಲ್ಲ ಮಾಡ್ತಾಯಿತ್ತು. ಎಷ್ಟು ಜನ ಇದ್ದರೂ ಕೂಡ ಮುರುಗಣ್ಣ ಪಟ ಅಂತ ಕೈ ಆಡಿಸ್ಬಿಟ್ಟು ತುಂಬ ಚೆನ್ನಾಗಿ ಅಡುಗೆ ಮಾಡಿಬಿಡುತ್ತೆ ನೋಡಿರಿ. ಅವಾಗೆ ಊಟಕ್ಕೆ ಕೂತ್ಕೊಂಡಿದ್ದೀವಿ ಎಗ್ ಬುರ್ಜಿ ಮತ್ತು ದಾಲೆಲ್ಲ ಹಾಕ್ಕೊಂಡು. ಅದೆಲ್ಲ ಆದಮೇಲೆ ಬೆಳಿಗ್ಗೆ ನೋಡಿರಿ ಪೊಲೀಸವರು ಡಬಲ್ ಲೈನ್ಗೆ ಹಾಕಿರೋದಕ್ಕೆ ಫೈನ್ ಎಲ್ಲ ಹೊಡಿತಿದ್ರು. ಮತ್ತು ನಾವು ಇಲ್ಲೆಲ್ಲ ಕೂಡ ತಿಂಡಿ ಊಟ ಎಲ್ಲ ರೆಡಿ ಮಾಡ್ಕೊತಾ ಇದ್ವಿ. ಈ ಮಾವಿನಕಾಯಿ ಸೀಸನ್ ಸ್ಟಾರ್ಟ್ ಆಗಿದ ತಕ್ಷಣ ಮುಂಬೈಯಲ್ಲಿ ಲೋಡಿಗೆ ಬರ ಬಂದುಬಿಡುತ್ತೆ ನೋಡಿರಿ. ತುಂಬ ಅಂದರೆ ತುಂಬ ಗಾಡಿಗಳು ನಿಂತ್ಕೊಂಡಿದ್ದಾವೆ. ಒಂದೊಂದು ಗಾಡಿ 4-5 ದಿನ ನಿಂತ್ಕೊಂಡು ಲೋಡ್ ಮಾಡ್ತಾ ಇದ್ದಾರೆ. ಲೋಡಿಂಗ್ ಎಲ್ಲ ಫುಲ್ ಡಲ್ಲು. ಇಲ್ಲಿ ಆಲ್ಟ್ ಆದರೆ ಅಂತೂ ಫುಲ್ ಊಟದ್ದೇ ತುಂಬ ಖರ್ಚು ಬರುತ್ತೆ. ಯಾಕಂದರೆ ಒಬ್ಬರಿಗೆ ಏನಿಲ್ಲ ಅಂದರೂ ಒಂದು ಹೊತ್ತಿಗೆ 100 ರೂಪಾಯಿ ಇರಬೇಕು. ಅಂಥದ್ದು 3 ಹೊತ್ತು ತಿನ್ನೋಕ್ಕೆ 300 ರೂಪಾಯಿ ಆಗುತ್ತೆ. ತುಂಬ ಅಂದರೆ ತುಂಬ ಕಷ್ಟ ಇಲ್ಲಿ ಊಟದ್ದೆಲ್ಲ. ಅದೆಲ್ಲ ಆದಮೇಲೆ ಸೀದಾ ನಾವು ಇಲ್ಲಿ ಮಾರ್ಕೆಟ್ ಹತ್ರ ಬಂದ್ವಿ. ನಾನು ಒಂಚೂರು ಗಾಡಿಗೆ ಮ್ಯಾಟ್ ಹಾಕ್ಕೊಳ್ಳೋಕ್ಕೆ ಮ್ಯಾಟ್ ಎಲ್ಲ ತೊಗೊತಾ ಇದ್ದೆ. ನೀರು ಕ್ಯಾನು ಮ್ಯಾಟ್ ಎಲ್ಲ ಬೇಕಿತ್ತು. ಅದು ಹೊಸದೊಂದು ಕ್ಯಾನ್ ಇತ್ತು, ಎಲ್ಲ ಮನೆಗೆ ಕೊಟ್ಟು ಬಂದುಬಿಟ್ಟಿದ್ದೆ. ಅದೆಲ್ಲ ಆದಮೇಲೆ ತರಕಾರಿ ಚಿಕನ್ನು ಅವು ಇವು ಎಲ್ಲ ಆಳು ಮೂಲೆ ಎಲ್ಲ ತೊಗೊಂಡು ಸೀದಾ ಗಾಡಿ ಹತ್ರ ಬಂದ್ವಿ. ಗಾಡಿ ಹತ್ರ ಬರೋ ಅಷ್ಟೊತ್ತಿಗೆ ಕತ್ಲೆ ಆಗಿಬಿಡ್ತು. ಆ ಗಾಡಿ ಇನ್ನೊಂದು ಗಾಡಿ ಲೋಡ್ ಮಾಡ್ಕೊಂಬಂದು ಇಲ್ಲಿ ನಿಲ್ಲಿಸಿ ಈಗ ಚಿಕನ್ ಎಲ್ಲ ಮಾಡ್ತೈತೆ ನಮ್ಮ ಮುರುಗಣ್ಣ. ನಮ್ಮ ಅಡುಗೆ ಮಾಡೋದ್ರಲ್ಲಂತೂ ಎತ್ತಿದ ಕೈ ನಮ್ಮ ಮುರುಗಣ್ಣ. ನೋಡ್ರಿ ಎಷ್ಟು ಚೆನ್ನಾಗಿ ಬೇಯಿಸ್ತಿದೆ ಚಿಕನ್
ಚಿಕನ್ ಎಲ್ಲ ಕೂಡ. ಚಿಕನ್ ಎಲ್ಲ ರೆಡಿ ಎಲ್ಲ ಆದಮೇಲೆ ನೋಡಿರಿ ಎಲ್ಲರೂ ಕೂತ್ಕೊಂಡಿದ್ದೀವಿ ಊಟ ಮಾಡೋದಕ್ಕೆ. ನೋಡಿರಿ ಎಲ್ಲರೂ ಊಟ ಮಾಡ್ತಾಯಿದ್ದೀವಿ. ನಮ್ಮ ಇನ್ನೂ ಇಬ್ಬರು ಫ್ರೆಂಡ್ಸ್ ಬೇರೆ ಬಂದಿದ್ದರು, ಅವರು ಎಲ್ಲರೂ ಜೊತೆಯಲ್ಲಿ ಕೂತ್ಕೊಂಡು ಊಟ ಎಲ್ಲ ಮಾಡ್ತಾಯಿದ್ದೀವಿ ಹೊಟ್ಟೆ ತುಂಬ. ಇದೆಲ್ಲ ಆದಮೇಲೆ ನಾವು ಲೋಡ್ಗೋಸ್ಕರ ಆಫೀಸುಗಳು ಸುತ್ತಾ ಇದ್ದೀವಿ. ನೋಡಿರಿ ನಮ್ಮ ಸಚಿನ್ ಅಣ್ಣವರು ಹೆಂಗೆ ಕೂತ್ಕೊಂಡಿದ್ದಾರೆ ಸ್ಟ್ಯಾಂಡರ್ಡಾಗಿ. ಎಲ್ಲ ಕೂಡ ನಮ್ಮ ಗಾಡಿಯವರು. ಇಲ್ಲಿ ಮುಂಬೈಯಲ್ಲಿ ಆಫೀಸ್ ಐತೆ ನಮ್ಮ ಸಚಿನ್ ಅನ್ನೋರು. ಡ್ರೈವರ್ಗಳಿಗೆ ಏನೇ ತೊಂದರೆ ಆದರೂ ಕೂಡ ಪಟ್ ಅಂತ ರೆಸ್ಪಾನ್ಸ್ ಮಾಡುತ್ತೆ. ಲೋಡಿಂದೆಲ್ಲ ಸಪ್ರೇಟಾಗಿ ಇಡ್ರಿ, ಯಾಕಂದರೆ ಲೋಡ್ ಇರುತ್ತೆ ನಾಳೆ ಇರಲ್ಲ, ಅದೆಲ್ಲ ಬಿಡ್ರಿ. ಏನೇ ತೊಂದರೆ ಆದರೂ ಕೂಡ ಪಟ್ ಅಂತ ರೆಸ್ಪಾನ್ಸ್ ಮಾಡಿ ಅದಕ್ಕೇನಾದರೂ ಒಂದು ಸೊಲ್ಯೂಷನ್ನ ಕೊಡುತ್ತೆ. ಮತ್ತು ಆಫೀಸಲ್ಲೆಲ್ಲ ಕೂಡ ಮಲಗೋಕ್ಕೆ ಕಾಫಿ ಮಿಷಿನ್ನು ಎಲ್ಲ ತಂದಿಟ್ಟಿದ್ದಾರೆ, ಕುಡಿಯೋಕ್ಕೆ ನೀರು. ನೋಡಿರಿ ಎಷ್ಟು ಒಂದು 50-60 ಸಾವಿರದ ಮಿಷಿನ್ ಅನ್ಸುತ್ತೆ. ಅದೆಲ್ಲ ಆದಮೇಲೆ ಅಲ್ಲಿಂದ ನಾವೆಲ್ಲ ಲೋಡ್ ಮಾಡಿಕೊಂಡು ಸೀದಾ ನಾವು ಕೇರಳ ಹೋಟ್ಲ್ ಹತ್ರ ಬಂದು ಒಂಚೂರು ಶೇಪ್ ಎಲ್ಲ ತೊಳಿಬೇಕಿತ್ತು. ಬಕೆಟ್ ಎಲ್ಲ ತಗೊಂಡು ನಮ್ಮ ಉಮಾಪತಿ ಅಣ್ಣವರು ನಾನು ತೊಳಿತೀನಿ ನೋಡು ವೀಡಿಯೋ ಮಾಡು ಅಂತೇಳಿ ನೋಡ್ರಿ ನೀರೆಲ್ಲ ಹೆಂಗೆ ಹೊಡಿತೈತೆ. ನಮ್ಮ ಪಕ್ಕದಲ್ಲಿರೋ ಯಾತ್ರಾಸ್ ಗಾಡಿ ಮತ್ತು ಆಂಜನೇಯ ಎರಡು ನೋಡ್ರಿ ಈಗ ಸ್ನಾನ ಮಾಡ್ತಾ ಇದ್ದಾರೆ. ನಮ್ಮ ಮುರುಗಣ್ಣ ಗಾಡಿ ಓಡಿಸ್ಕೊಂಬಂದಿದ್ದು, ಅದು ಇನ್ನೊಂದು ಗಾಡಿ ಅವರು ಫ್ರೆಂಡು ಆ ಗಾಡಿ ಓನರ್ಗೆ ಕೊಟ್ಟು ಕಳಿಸಿದ್ರು. ಅದೆಲ್ಲ ಆದಮೇಲೆ ನಾನು ಸ್ನಾನ ಮಾಡೋಣ ಅಂತ ಸ್ನಾನ ಮಾಡೋಕ್ಕೆ ಹೊರಟ್ರೆ ಮಳೆ ಎಲ್ಲ ಬರ್ತಾಯಿತ್ತು. ಅದೆಲ್ಲ ಆದಮೇಲೆ ಅದೇ ಮುರುಗಣ್ಣನು ನಾನು ತುಂಬ ಫ್ರೆಶ್ ಆಗಿ ಮತ್ತು ಇಲ್ಲಿ ಟೀ ಕುಡಿಯೋಣ ಅಂತೇಳಿ ಬಂದ್ವಿ. ನಮ್ಮ ಉಮಾಪತಿ ಅಣ್ಣವರು ಅದು ಇನ್ನೊಂದು ಟೀ ಅಂಗಡಿ ಹತ್ರ ಹೋಗೈತೆ. ನಾವಿಲ್ಲಿ ಫುಲ್ ಫ್ರೆಶ್ ಆಗಿಬಿಟ್ಟು ಒಳ್ಳೆ ಸ್ಮೂತಾಗಿ ಒಂದು ಟೀ ಕುಡ್ಕೊಂಡು ಹೋಗೋಣ ಅಂತೇಳಿ ಬಂದ್ವಿ. ಬಿಸ್ಕೆಟ್ ಎಲ್ಲ ತೊಗೊಂಡಿದ್ವಿ, ಯಾಕಂದರೆ ಒಂಚೂರು ಲೈಟಾಗಿ ಹೊಟ್ಟೆ ಹಸಿತಿತ್ತು. ಅದೆಲ್ಲ ಆದಮೇಲೆ ನಾನು ಮುರುಗಣ್ಣ ಹೊರಟ್ವಿ ಅಲ್ಲಿಂದ. ನಾನು ಎಷ್ಟೊತ್ತಿದ್ರೂ ನಾಳೆ ಬೆಳಗ್ಗೆ ಬೆಂಗಳೂರಿಗೆ ಹೋಗಲೇಬೇಕು, ಅದಕ್ಕೆ ಆರಾಮಾಗಿ ಹೋಗ್ತಾ ಇದ್ದೀವಿ. ಮುರುಗಣ್ಣ ಚೆನ್ನೈ ಹೋಗುತ್ತೆ, ನಾನು ಬೆಂಗಳೂರಿಗೆ ಹೋಗ್ತಾ ಇರೋದು. ಹಂಗಂತೇಳಿ ಸ್ವಲ್ಪ ಮುಂದೆ ಬಂದೆ. ನೋಡಿರಿ ಎಷ್ಟೊಂದು ಜಾಮ್ ಆಗೈತೆ. ಈ ಹುಬ್ಳಿ ಧಾರವಾಡ ಬೈಪಾಸ್ ಯಾರು ರೆಡಿ ಮಾಡ್ತಾಯಿದ್ದೀರೋ ಸ್ವಲ್ಪ ಬೇಗ ರೆಡಿ ಮಾಡಿರಿ, ನಮಗೆ ತುಂಬ ಅಂದರೆ ತುಂಬ ಸಮಸ್ಯೆ ಆಗ್ತಿದೆ. ಅದೆಲ್ಲ ಆದಮೇಲೆ ಹುಬ್ಳಿ ಎಲ್ಲ ಬಿಟ್ಟು ಸ್ವಲ್ಪ ಮುಂದೆ ಬಂದರೆ ನಮ್ಮ ತೊಪ್ಪಿಕಣ್ಣವರು ಒಂದು ಹೋಟ್ಲ್ ಹೇಳಿದ್ರು, ಅಲ್ಲೇ ಊಟ ಎಲ್ಲ ಮಾಡಿಕೊಂಡು ಅಲ್ಲಿಂದ ಸೀದಾ ನಾನ್ ಸ್ಟಾಪು ಬೆಂಗಳೂರಿಗೆ ಬಂದು ಬೆಂಗಳೂರಲ್ಲಿ ಅನ್ಲೋಡ್ ಮಾಡೋಕ್ಕೆ ಬಿಟ್ವಿ. ನೋಡಿರಿ ಎಲ್ಲ ಪಾರ್ಸೆಲೆಲ್ಲ ಇಳಿಸ್ತಾ ಇದ್ದಾರೆ.